ಇಡೀ ರಾಜ್ಯದಲ್ಲಿ ಕೆರೆಗಳ ಅಭಿವೃದ್ಧಿ ಬಗ್ಗೆ ಉದ್ದುದ್ದ ಭಾಷಣ ಬೆಳೆಯುವಂಥವ್ರು ಮತ್ತು ಕೇಂದ್ರ ಸರ್ಕಾರದ ಅನುದಾನಗಳು ಬರುತ್ತೆ. ಉದಾಹರಣೆಗೆ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಕೆರೆಗಳ ಒಂದು ನವೀಕರಣಕ್ಕೆ ಮತ್ತು ಕೆರೆಗಳ ಉಗುಳೆತ್ತೋ ಕೆಲಸಕ್ಕೆ ಕೇಂದ್ರ ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿ ದುಡ್ಡು ಬರುತ್ತೆ ಇಡೀ ರಾಜ್ಯಕ್ಕೆ. ಹಾಗೆಯೇ ಇವತ್ತೇನು ರಾಜ್ಯ ಸರ್ಕಾರ ಕೆರೆಗಳ ಉಗುಳಿಸೋ ಕೆಲಸಗಳು ಮತ್ತು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯಿತಿಗಳು ಮತ್ತು ನಗರ ಪ್ರದೇಶಗಳಾದಂಥ ನಗರ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಅದು ಕೆರೆಗಳನ್ನ ಯಾವುದೇ ಕಾರಣಕ್ಕೂ ಉದ್ಧಾರ ಮಾಡಲ್ಲ. ಇವು ತಾವು ನೋಡ್ತಾ ಇದ್ದೀರಾ, ಎಲ್ಲಿ ಇಡೀ ರಾಜ್ಯದಲ್ಲಿ ಬರೀ ಕೇವಲ ಒಂದು ಮೈಸೂರು ಡಿಸ್ಟಿಕ್ ಅಲ್ಲ, ಇಡೀ ರಾಜ್ಯಗಳಲ್ಲಿ ಎಲ್ಲ ಕಡೆ ಕೂಡ ಕೆರೆ ಉಗುಳೆತ್ತೋದು ಮತ್ತು ಕೆರೆಗಳ ಅಭಿವೃದ್ಧಿ ಕಾರ್ಯಕ್ರಮ ಎಲ್ಲೂ ಕೂಡ ಆಗ್ತಾಯಿಲ್ಲ. ಎಲ್ಲೋ ನಗರ ಪ್ರದೇಶಗಳಲ್ಲಿ ಮಾತ್ರ ಕಣ್ಣೋಡಿಸೋಂಥ ಕೆಲಸಗಳು ಅಷ್ಟೇ. ಆದರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿಗಳಿರುವಂತಹ ಒಂದು ಕೆರೆ ಅಚ್ಚುಕಟ್ಟು ಪ್ರದೇಶಗಳು ಎಲ್ಲೂ ಕೂಡ ಕೆರೆ ಉದ್ಧಾರ ಆಗಿರುವಂಥದ್ದು ನೋಡೇ ಇಲ್ಲ. ಹಾಗೆಯೇ ಮುಖ್ಯವಾಗಿ ಕೇಂದ್ರ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಅನುದಾನಗಳು ಬರ್ತವೆ ಕೆರೆ ಅಚ್ಚುಕಟ್ಟು ಪ್ರದೇಶಕ್ಕೆ. ಪಂಚಾಯಿತಿ ಲೆವೆಲಲ್ಲಿ ಏನು ಮಾಡ್ತಾಯಿದ್ದಾರೆ ಅದನ್ನು ಕೆರೆಗಳು ಉಗುಳೆತ್ತೋದು. ಈಗ ಉದಾಹರಣೆಗೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ 7 ತಾಲೂಕುಗಳು ಕೂಡ ಕೆರೆಗಳ ಹಾಳಾಗ್ತಿದೆ, ಕೆರೆಗಳ ಒತ್ತುವರಿ ಆಗ್ತಿದೆ, ಕೆರೆಗಳ ವಿನಾಶ ಜೊತೆಗೆ ಕೆರೆಗಳಲ್ಲಿ ಇವತ್ತು ಜಲ ಸಂಕುಲ ಕೂಡ ಹಾಳಾಗ್ತಾ ಇರೋದು. ಮತ್ತು ಕೆರೆಗಳು ಚೆನ್ನಾಗಿದ್ದರೆ ಒಂದು ಉದ್ಯಮ ಕೂಡ, ಉದಾಹರಣೆಗೆ ಮೀನು ಉದ್ಯಮ ಹಾಗೇನೋ ಒಂದು ಜನಾಂಗದ ಒಂದು ಉದ್ಯಮ ಕೂಡ ಒಂದು ಬೆಳವಣಿಗೆ ಆಗ್ತದೆ. ಕೆರೆಗಳು ಉದ್ಧಾರ ಆಗಲಿಲ್ಲ ಅಂತಂದರೆ ಇಡೀ ರಾಜ್ಯದಲ್ಲಿ ಮುಂದೆ ಎಲ್ಲ ಜಲಗಳು ಬತ್ತಿ ಹೋಗ್ತದೆ. ಉದಾಹರಣೆಗೆ ಇವಾಗೇನು ಮಳೆಗಾಲ, ಕೆರೆಗಳು ಇವತ್ತಿಗೆ ಎಷ್ಟೋ ಕೆರೆಗಳಿಗೆ ಟಿ ನರಸೀಪುರ ತಾಲೂಕು ಎಷ್ಟೋ ಕೆರೆಗಳಿಗೆ ಇವತ್ತು ಕೂಡ ಮಳೆ ಇದ್ದರೂ ಕೂಡ ಕೆರೆಗಳು ತುಂಬಿಲ್ಲ. ಹಾಗಾಗಿ ಕೆರೆ ಉಗುಳೆತ್ತೋ ಕೆಲಸ ಮಾಡಬೇಕು ಇಡೀ ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರದ ಅನುದಾನಗಳು ಏನು ಬರುತ್ತೆ ಡೈರೆಕ್ಟಾಗಿ ಬರುವಂಥದ್ದು ಕೇಂದ್ರ ಸರ್ಕಾರದ ಅನುದಾನಗಳು ಪಂಚಾಯಿತಿಗಳು ಬರುತ್ತೆ. ಇವತ್ತು ಪಂಚಾಯಿತಿಗಳಲ್ಲಿ ಏನು ಕೆಲಸ ಮಾಡ್ತಾಯಿದ್ದಾರೆ ಕೆರೆ ಉಗುಳೆತ್ತೋ ಬಗ್ಗೆ ಮತ್ತು ಕೆರೆ ಸಂರಕ್ಷಣೆ ಬಗ್ಗೆ ಯಾವುದೇ ಕಾರಣಕ್ಕೂ ಯಾವ ಅಧಿಕಾರಿಗಳು ಕೂಡ ಕೇಳಲ್ಲ. ಎಲ್ಲ ಅಧಿಕಾರಿಗಳು ಕೂಡ ಶಾಮೀಲಾಗಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಒಂದು ಸ್ವಲ್ಪ ಕಾಲುವೆಗಳನ್ನ ಕ್ಲೀನ್ ಮಾಡಿಸ್ತಾ ಇರೋದು ಅಷ್ಟೇ. ಅದು ಬಿಟ್ಟರೆ ಕೆರೆ ಅಚ್ಚುಕಟ್ಟು ಪ್ರದೇಶ, ಕೆರೆ ದಂಡೆ ಮೇಲಿರುವಂತಹ ಪ್ರವಾಸಿ ತಾಣಗಳು ಮತ್ತು ಯಾವುದೇ ರೀತಿಯಾದಂತಹ ಕೆರೆಗೆ ಬಿಡುವಂಥ ಗಲೀಜು ಗ್ರಾಮಗಳಿಂದ ಬರುವಂತಹ ಮಾಲಿನ್ಯಗಳು ಕೂಡ ಕೆರೆಗೆ ಬಿಡುವಂಥದ್ದು ಕೂಡ ಮಾಡೋದಂಥದ್ದು. ಈ ಮುಂದಿನ ದಿನಗಳಲ್ಲಿ ಕೆರೆಗಳನ್ನ ಇವತ್ತು ಭೂಗಳ್ಳರು ಕೂಡ ಇಡೀ ಬೆಂಗಳೂರು BBMP ಸಂಬಂಧಪಟ್ಟಂಗೆ ಭೂಗಳ್ಳರುಗಳು ಎಷ್ಟೆಲ್ಲ ಇದ್ದಾರೆ ಅಂತ ತಮಗೂ ಕೂಡ ಗೊತ್ತಿದೆ. ಅಧಿಕಾರಿಗಳ ಒಂದು ಶಾಮೀಲು ಮಾಡಿಕೊಂಡು ಇವತ್ತು ಕೆರೆಗಳನ್ನ ಬೆಂಗಳೂರಿನಲ್ಲಿರುವಂಥ ಕೆರೆಗಳೆಲ್ಲ ಇವತ್ತು BBMP ಅಧಿಕಾರಿಗಳ ಒಂದು ಸಹಾಯದಿಂದ ಇವತ್ತು ಭೂಗಳ್ಳರು ನುಂಗಿರೋಂಥದ್ದು. ಅದು ಕೂಡ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಕೂಡ ಅದು ಕೂಡ ಆಗ್ತಾಯಿದೆ. ಮೈಸೂರು ಗ್ರಾಮಾಂತರಗಳಲ್ಲಿ ಆಗ್ತಾಯಿದೆ. ಉದಾಹರಣೆಗೆ ಬನ್ನೂರು ಕೊಡಗಳಿ ಕೆರೆನ ಸಿಕ್ಕಾಪಟ್ಟೆ ಒತ್ತುವರಿ ಮಾಡಿದರೆ, ಇದೇ ಥರ ಎಲ್ಲ ಕಡೆನೂ ಇಡೀ ತಾಲೂಕಿನಲ್ಲಿ ಕೆರೆ ಒತ್ತುವರಿ ಮಾಡಿರುವಂಥದ್ದು. ಮತ್ತು ನಾನು ಹಲವಾರು ಸುದ್ದಿ ಮಾಡ್ತಾನೆ ಇರ್ತೀನಿ ಕೆರೆ ಸಂಬಂಧಪಟ್ಟಂಗೆ. ಕೆರೆಗಳ ಮಣ್ಣಿನ ಕಳ್ಳತನ, ಹಾಗೆಯೇ ಏನಿವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಡುವಂಥ ಅನುದಾನಗಳನ್ನ ಗ್ರಾಮಾಂತರ ಪ್ರದೇಶಗಳಲ್ಲಿ ಏನಿವತ್ತು ಗ್ರಾಮ ಪಂಚಾಯತಿಗಳಲ್ಲಿ ಇರುವಂಥ ಒಂದು ಅನುದಾನಗಳು ಕೆರೆ ಅಚ್ಚುಕಟ್ಟು ಸಂಬಂಧಪಟ್ಟಂಗಿದೆ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳಾಗ್ತಾಯಿಲ್ಲ. ಯಾವುದೇ ಕೇಂದ್ರ ಸರ್ಕಾರ ಬರಲಿ, ಗ್ರಾಮ ಪಂಚಾಯತಿಗಳಿಗೆ ಕೊಡುವಂಥ ಮೀಸಲಾತಿ, ಗ್ರಾಮ ಪಂಚಾಯತಿಗಳು ಕೊಡುವಂಥ ಅನುದಾನಗಳು ಕೆರೆ ಅಚ್ಚುಕಟ್ಟು ಪ್ರದೇಶಗಳಿಗೆ ಯಾರೂ ಕೂಡ ಅದನ್ನು ಚಕಾರ ಎತ್ತಲ್ಲ. ಸತ್ಪ್ರಜೆಗಳಂತೂ ಕೇಳೋದೇ ಇಲ್ಲ. ಆಯಿತಾ, ಸಂಬಂಧಪಟ್ಟಂಥ ಗ್ರಾಮಗಳಲ್ಲಿ ಯಾವುದೇ ರೀತಿಯಾದಂತಹ ಸತ್ಪ್ರಜೆಗಳು ಯಾವುದೇ ರೀತಿಯಾದಂಥ ಚಕಾರ ಎತ್ತಲ್ಲ. ಕೇಳೋಕ್ಕೂ ಗೊತ್ತಿಲ್ಲ, ಕೇಳೋದೂ ಇಲ್ಲ. ಯಾವ ಅನುದಾನ ಬಂದಿದೆ, ಏನು ಮಾಡೋಕ್ಕೆ ಬಂದಿದೆ, ಅದು ಯಾಕೆ ಬಂದಿದೆ, ಏನಾಯಿತು ಅಂತ ಕೇಳುವಂಥ ವ್ಯಾಧ್ಯಾನ ಕೂಡ ಇಲ್ಲ. ಸತ್ಪ್ರಜೆಗಳು ಇವತ್ತು ಕೆರೆಗಳನ್ನ, ರೈತರು ಇವತ್ತು ಕೆರೆಗಳನ್ನ ಕಾಪಾಡ್ಕೊಳ್ಳೋ ಕೆಲಸ ಮಾಡಬೇಕು. ಮತ್ತು ಇವತ್ತು ಏನು ಯಾವುದೇ ಸರ್ಕಾರ ಬರಲಿ, ಯಾವ ಅಧಿಕಾರಿಗಳೇ ಬರಲಿ, ಇವತ್ತು ಕೆರೆಗಳನ್ನ ಉಳಿಸೋವಂಥ ಕೆಲಸ ಯಾರೂ ಕೂಡ ಮಾಡ್ತಾಯಿಲ್ಲ ಅನ್ನೋದು ಶೋಚನೀಯ. ನಾನು ಪ್ರವಾಸ ಹೋದಂಗೆ ನಾನು ನೋಡ್ತಾನೆ ಇರ್ತೀನಿ ಕೆರೆಗಳ ಬಗ್ಗೆ. ಇಡೀ ರಾಜ್ಯದಲ್ಲಿ ಕೆರೆಗಳ ಉದ್ಧಾರ ಎಲ್ಲೂ ಆಗಿಲ್ಲ. ಆದರೆ ಅನುದಾನಗಳು ಬರುವಂಥದ್ದು ಮಾತ್ರ ಆ ಗ್ರಾಮ ಪಂಚಾಯತಿಗೆ, ಹಾಗೆಯೇ ಆ ನಗರ ಪ್ರದೇಶಗಳಿಗೆ ಮತ್ತು ಆ ಒಂದು ಜಿಲ್ಲೆಗೆ ಬರುವಂಥ ಹಣ ಏನಾಗ್ತದೆ ಅಂತ ಕೂಡ ಯಾರೂ ಕೂಡ ಕೇಳೋಂಥ ತಾಕತ್ತಿಲ್ದಿರೋಂತಹ ಜನಸಾಮಾನ್ಯರು, ಸತ್ಪ್ರಜೆಗಳು ಅದನ್ನು ಕೇಳಬೇಕು. ಆಯಿತಾ, ಪ್ರತಿಯೊಬ್ಬರು ಕೂಡ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಗಳಿಗೆ, ಸಂಬಂಧಪಟ್ಟಂಥ ತಾಲೂಕು ಪಂಚಾಯತಿಗಳಿಗೆ RT ಹಾಕಬೇಕು. RT ಅಂದರೆ ಇವತ್ತೇನು ಕೆರೆ ಅಚ್ಚುಕಟ್ಟು ಪ್ರದೇಶಕ್ಕೆ ಎಷ್ಟು ದುಡ್ಡು ಬಂತು, ಏನಾಗಿದೆ ಅನ್ನೋದು RT ಮೂಲಕ ಕೇಳಿದಾಗ ಅಧಿಕಾರಿಗಳು ಹೆದರ್ಕೋತಾರೆ. ಇವತ್ತು ಕೇವಲ RT ಕಾರ್ಯಕರ್ತರು ಮಾತ್ರ ಅಲ್ಲ RT ಹಾಕಬೇಕಾಗಿರೋಂಥದ್ದು.
ಪ್ರತಿಯೊಬ್ಬರು ಕೂಡ ಸಾರ್ವಜನಿಕರು ಆರ್ ಟಿ ಹಾಕಿ ಕೆರೆ ಅಚ್ಚುಕಟ್ಟು ಪ್ರದೇಶ ಏನು ಮಾಡ್ತಾಯಿದ್ದಾರೆ ಅನ್ನೋದನ್ನು ನಾವು ವಿಚಾರಿಸಬೇಕು. ಇಲ್ಲ ಅಂತಂದರೆ ನಮ್ಮ ಕೆರೆಗಳ ವಿನಾಶ ಕಟ್ಟಿತ ಉತ್ತಿ ಜನಸಂಪನ್ಮೂಲಗಳು ಮತ್ತು ಕೆರೆಗಳಿಂದ ಉತ್ಪನ್ನಂತಹ ಒಂದಷ್ಟು ವಾಣಿಜ್ಯ ಉದ್ಯಮಗಳು ಕೂಡ ಹಾಳಾಗೋದಂಥ. ಉದಾಹರಣೆಗೆ ಮೀನುಗಾರಿಕೆ ಅಂತೂ ಹಾಳಾಗಿ ಹೋಗ್ತಾಯಿದೆ. ಇವತ್ತು ಕೃತಕ ಮೀನುಗಳನ್ನ ಸಮುದ್ರದಿಂದ ಮೀನುಗಳನ್ನ ತಿನ್ನುವಂಥ ಹಣೆ ಬರ ಬಂದಿರೋದೆ ನಗರ ಪ್ರದೇಶದವ್ರಿಗೆ. ಹಾಗಾಗಿ ಇವತ್ತೇನು ನೀವು ಕೆರೆಗಳ ಸಂರಕ್ಷಣೆ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನ ನಿಮಗೆ ಅಂತರ್ಜಲ ಕುಸಿದು ಏನು ಹಿಂದೆ ಆದಂತಹ ಜಲಕ್ಷಾಮ ಮುಂದೆ ಇನ್ನು ಪ್ರಾಣಿ ಸಂಕುಲ ಹಾಗೆಯೇ ಮನೋ ಸಂಕುಲಕ್ಕೆ ಅಪಾಯಕಾರಿ ಆಗೋದಂತೂ ಖಂಡಿತ.